ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ಈ ಮಳೆಗಾಲದಲ್ಲಿ ಬರುವಂಥ ಒಂದು ತರಕಾರಿದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಾಧಾರಣವಾಗಿ ಎಲ್ಲ ಮಲೆನಾಡಲ್ಲೂ ಸಿಗುತ್ತೆ. ಇತ್ತೀಚೆಗೆ ಎಲ್ಲ ಈ ಮಾಲ್ಗಳು ಬಂದಿರೋದ್ರಿಂದ ಎಲ್ಲ ಕಡೆನೂ ಸಿಗುತ್ತೆ. ಹಾಗಾಗಿ ಇದು ನಂಗೆ ಸಿಕ್ಕಿತ್ತು ಅಂತ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದಕ್ಕೆ ಬೇಕಾಗಿರೋದು ಒಂದು ಸಣ್ಣ ಹೋಳು ತೆಂಗಿನಕಾಯಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹೆಚ್ಕೊತೀನಿ. ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ, ಈರುಳ್ಳಿ ನೋಡಿ, ಇದಿಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಇದನ್ನೆಲ್ಲ ನಾನು ಒಂದು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಈ ತರಕಾರಿನ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಹೆಂಗಿರುತ್ತೋ ಗಿಡದಲ್ಲಿ ಆಲೂಗಡ್ಡೆ ಥರ ಇರುತ್ತಲ್ಲ ಆ ಥರದ್ದೇ ತಂದು ನಾನು ಒಂದು ಸ್ವಲ್ಪನೇ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ನೀರೆಲ್ಲ ಚೆಲ್ಬಿಡ್ತೀನಿ. ಈಗ ಇದು ಗೆಡ್ಡೆಗಳನ್ನ ಮಾತ್ರ ನಾನು ಉಪಯೋಗಿಸ್ಕೊಳ್ತೀನಿ. ಈಗ ಒಂದು ಒಗ್ಗರಣೆ ಇಡೋಣ. ಎಣ್ಣೆಗೆ ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಇಡ್ತೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿರ್ತೀನಿ. ಇದಾದ್ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬಾಡಿದ್ರೆ ಸಾಕು. ಈಗ ಗೆಡ್ಡೆನ ನಾನು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನೆಲ್ಲನೂ ನಾನು ಇವಾಗ ಸಿಪ್ಪೆ ತಕ್ಕೊಂಡು ಸ್ವಲ್ಪ ತಣ್ಣಸಕ್ಕಿಟ್ಟಿದ್ದೆ. ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆನೇ ತೆಕ್ಕೋತಾ ಇದ್ದೀನಿ. ಇದು ಸುಲಭವಾಗೇ ಸಿಪ್ಪೆ ಬಂದುಬಿಡತ್ತೆ. ಆಲೂಗೆಡ್ಡೆ ಸಿಪ್ಪೆಗಿಂತಲೂ ಸುಲಭವಾಗಿ ಬಂದುಬಿಡುತ್ತೆ. ಎಲ್ಲ ಗೆಡ್ಡೆನೂ ನಾನು ಈಗ ಸಿಪ್ಪೆ ತೆಕ್ಕೊಂಡ್ಬಿಡ್ತೀನಿ. ತೆಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ಆಲೂಗೆಡ್ಡೆಗಿಂತಲೂ ಸ್ವಲ್ಪ ಕಡಿಮೆನೇ ಸ್ಮ್ಯಾಶ್ ಮಾಡ್ಕೋಬೇಕು. ಏಕೆಂದರೆ ಇದು ಸ್ವಲ್ಪ ಅಂಟು ಬರುತ್ತೆ. ನೀವೇನು ಗಾಬರಿ ಆಗಬೇಕಾಗಿಲ್ಲ. ಬಟ್ ರುಚಿ ಮಾತ್ರ ಚೆನ್ನಾಗೇ ಇರುತ್ತೆ. ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು ಕುದಿಸ್ಕೊಳ್ತೀನಿ. ಜಾಸ್ತಿ ಖಾರ ಹಾಕುವಂಥ ಅವಶ್ಯಕತೆ ಇಲ್ಲ. ಜಾಸ್ತಿ ಖಾರ ಹಾಕಿದ್ರೆ ತರಕಾರಿ ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ. ಈಗ ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕ್ಕೊಂಡು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಕುದ್ದಾಗ ಈ ಗೆಡ್ಡೆನ ಸೇರಿಸ್ಬಿಟ್ಟಿದ್ದೀನಿ. ನಮ್ಮ ಗೊಜ್ಜು ರೆಡಿ ಆಗೋಯ್ತಿದ್ದು, ಕೆಸುವಿನ ಗೆಡ್ಡೆ ಗೊಜ್ಜು. ಇಷ್ಟು ಅಡುಗೆ ನಿಮ್ಗೆ ಇಷ್ಟ ಆದರೆ ಕೆಸುವಿನ ಗೆಡ್ಡೆ ಗೊಜ್ಜು ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಥರ ಮಲೆನಾಡಿನ ಅಡುಗೆಗಳನ್ನ ತಿನ್ನಬೇಕು ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡೋದು ಖಂಡಿತ ಮರಿಬೇಡಿ. ಸೈನಿಂಗ್ ಆಫ್ ಸರಳ.